ಸೊ ಹೇ ಗೈಸ್, ಸೊ ಈ ವಿಡಿಯೋದಲ್ಲಿ ಸ್ಪ್ರೆಡ್ ಅಂದ್ರೆ ಏನು ಅಂತ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ ನೋಡಿ. ಸೊ ಯಾವುದೇ ಒಂದು ಕರೆನ್ಸಿ ಪೇರ್ ತಗೊಂಡ್ರೆ ನಿಮ್ಗೆ ಅಲ್ಲಿ ಎರಡು ಪ್ರೈಸಸ್ ಕೋಟ್ ಮಾಡ್ತಾ ಇರುತ್ತೆ. ಒಂದ್ ಬಂದ್ಬಿಟ್ಟು ಬೈ ಮಾಡೋದಕ್ಕೆ ಬಿಡ್ ಪ್ರೈಸು, ಸೆಲ್ ಮಾಡೋದಕ್ಕೆ ಆಸ್ಕ್ ಪ್ರೈಸ್ ಅಂತ. ಸೊ ಇವೆರಡರ ಮಧ್ಯದಲ್ಲಿ ಡಿಫರೆನ್ಸ್ ಬರುತ್ತಲ್ಲ, ಅದನ್ನೇ ನಾವು ಸ್ಪ್ರೆಡ್ ಅಂತ ಕರೆಯೋದು. ಸೊ ನೀವು ಬಿಡ್ ಪ್ರೈಸ್ ಅಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ ಅದು ನಿಮ್ಗೆ ಏನ್ ಇಂಡಿಕೇಟ್ ಮಾಡುತ್ತೆ ಅಂದ್ರೆ ದ ಪ್ರೈಸ್ ಅಟ್ ವಿಚ್ ದ ಮಾರ್ಕೆಟ್ ಇಸ್ ವಿಲ್ಲಿಂಗ್ ಟು ಬೈ ಫ್ರಮ್ ಯು. ಸೊ ನೀವು ಬೈ ಮಾಡೋ ಟೈಮಲ್ಲಿ ಬಿಡ್ ಪ್ರೈಸ್‌ನ ನೋಡ್ಬೇಕು. ಸೊ ಸೆಲ್ ಮಾಡೋ ಟೈಮಲ್ಲಿ ಆಸ್ಕ್ ಪ್ರೈಸ್‌ನ ನೋಡ್ಬೇಕು. ದ ಪ್ರೈಸ್ ಅಟ್ ವಿಚ್ ದ ಮಾರ್ಕೆಟ್ ಈಸ್ ವಿಲ್ಲಿಂಗ್ ಟು ಸೆಲ್ ಟು ಯು. ಸೊ ಇದು ಇಂಡಿಕೇಟ್ ಮಾಡುತ್ತೆ ಎಲ್ಲಿ ನಮ್ದು ಪೊಸಿಷನ್ ಓಪನ್ ಆಗುತ್ತೆ ಅಂತ ಅಂದ್ಬಿಟ್ಟು. ಇನ್ನೂ ಒಂದು ಪ್ರಾಕ್ಟಿಕಲ್ ಆಗಿ ಎಕ್ಸಾಂಪಲ್ ನೋಡೋದಾದ್ರೆ, ಥಿಯರಿಟಿಕಲ್ ಎಕ್ಸಾಂಪಲ್ ನೋಡೋದಾದ್ರೆ, ಫಾರ್ ಎಕ್ಸಾಂಪಲ್ ಯೂರೋ ಯುಎಸ್‌ಡಿ ತಗೊಳ್ಳಿ ಪೇರಲ್ಲಿ. ಬಿಡ್ ಪ್ರೈಸ್ ಬಂದ್ಬಿಟ್ಟು 1.1200 ದಲ್ಲಿದೆ. ಆಸ್ಕ್ ಪ್ರೈಸ್ ಬಂದ್ಬಿಟ್ಟು 1.1205 ಅಲ್ಲಿದೆ. ಸೊ ಇವೆರಡರ ಮಧ್ಯದ ಡಿಫರೆನ್ಸ್ ಏನಿದೆ ಲಾಸ್ಟ್ ಡಿಜಿಟ್ ಅಲ್ಲಿ 5 ಪಿಪ್ಸ್. ಸೊ ಡಿಫರೆನ್ಸ್ ಬಂದ್ಬಿಟ್ಟು 5. ಸೊ ಅಂದ್ರೆ 5 ಪಿಪ್ಸ್. ಸೊ ಈ 5 ಪಿಪ್ಸ್‌ನೇ ನಾವು ಸ್ಪ್ರೆಡ್ ಅಂತ ಕರಿತೀವಿ. ಮತ್ತೆ ಈ 5 ಪಿಪ್ಸ್ ಇಂದು ಪ್ರಾಫಿಟ್ ಯಾರಿಗ್ ಹೋಗುತ್ತೆ? ಈ 5 ಪಿಪ್ಸ್ ಸ್ಪ್ರೆಡ್ ಯಾರಿಗ್ ಹೋಗುತ್ತೆ ಅಂದ್ರೆ ಬ್ರೋಕರ್ಸ್‌ಗೆ ಹೋಗುತ್ತೆ ಇದು. ಸೊ ಅವರು ಇದ್ರಲ್ಲೇ ದುಡ್ಡು ಮಾಡೋದು ನಿಮ್ಮಿಂದ. ಸೊ ಟೈಪ್ಸ್ ಆಫ್ ಅಕೌಂಟ್ಸ್ ಇರುತ್ತಲ್ಲ, ರಾ ಸ್ಪ್ರೆಡ್ಡು, ಸ್ಟ್ಯಾಂಡರ್ಡ್ ಅಕೌಂಟು, ಝೀರೋ ಸ್ಪ್ರೆಡ್ಡು. ಸೊ ಈ ಒಂದು ಅಕೌಂಟ್ಸ್‌ನ ನೀವು ಚೂಸ್ ಮಾಡಿದಾಗ ನಿಮ್ಗೆ ಡಿಫರೆಂಟ್ ಟೈಪ್ಸ್ ಆಫ್ ಸ್ಪ್ರೆಡ್ ಸಿಗುತ್ತೆ. ರಾ ಸ್ಪ್ರೆಡ್ ಅಲ್ಲಿ ಸ್ಟ್ಯಾಂಡರ್ಡ್ ಸ್ಪ್ರೆಡ್ ಅಕೌಂಟ್‌ಗಿಂತ ತುಂಬಾ ಕಡಿಮೆ ಸ್ಪ್ರೆಡ್ ಇರುತ್ತೆ. ಝೀರೋ ಸ್ಪ್ರೆಡ್ ಅಕೌಂಟ್ ನೀವು ಓಪನ್ ಮಾಡಿದ್ರೆ ಬ್ರೋಕರ್ ಅಲ್ಲಿ ಕಂಪ್ಲೀಟ್ ಝೀರೋ ಸ್ಪ್ರೆಡ್ ಇರುತ್ತೆ. ಬಟ್ ಕಮಿಷನ್ ತಗೊಂತಾರೆ ಅವ್ರು, ಜಾಸ್ತಿ ಕಮಿಷನ್‌ನ. ಸೊ ಈ ಕಡೆ ಕಮಿಷನ್ ತಗೋತಾರೆ, ಇಲ್ಲಿ ಈ ಕಡೆ ಸ್ಪ್ರೆಡ್ ಅಲ್ಲಿ ತಗೊಂತಾರೆ. ಸೊ 2 ಕಡೆ ನೀವು ಯಾವ್ದೇ ಅಕೌಂಟ್ ಓಪನ್ ಮಾಡಿದ್ರುನು ಒಂದಲ್ಲ ಒಂದ್ ಕಡೆ ಅವರು ದುಡ್ಡು ಮಾಡೇ ಮಾಡ್ತಾರೆ. ಬಟ್ ನಾನೇನ್ ಪ್ರಿಫರ್ ಮಾಡ್ತೀನಿ ಗೊತ್ತಾ? ಝೀರೋ ಸ್ಪ್ರೆಡ್ ಇರೋ ಅಕೌಂಟ್‌ಗೆ ಹೋಗಿ. ಅಲ್ಲಿ ಸ್ವಲ್ಪ ಕಮಿಷನ್ ಕೊಟ್ರು ಪರವಾಗಿಲ್ಲ. ಬಟ್ ನಿಮ್ ಸ್ಟಾಪ್ ಲಾಸ್ ಮತ್ತೆ ಟೇಕ್ ಪ್ರಾಫಿಟ್ ತುಂಬಾ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಸೊ ಇನ್ನೊಂದು ಏನು ಅಂತಂದ್ರೆ ಇಲ್ಲೇ ಇದೆ ನೋಡಿ, ಸ್ಪ್ರೆಡ್ ಈಸ್ ಎ ಟ್ರೇಡಿಂಗ್ ಕಾಸ್ಟ್. ಸೊ ಇದೊಂದು ಫಸ್ಟ್ ಒನ್ ಮತ್ತೆ ಸೆಕೆಂಡ್ ಒನ್ ಎಕ್ಸಾಂಪಲ್. ಸೊ ಈ ತರ ಚಾರ್ಟ್ಸ್ ನೋಡ್ಬೇಕಾದ್ರೆ ನೋಡಿ ಇಲ್ಲಿ. ಇಲ್ಲಿ ಇದೆಯಲ್ಲ ಮೊದಲನೇದು, ಇದು ರೆಡ್ ಕಲರ್, ಇದು ಬಂದ್ಬಿಟ್ಟು ಆಸ್ಕ್ ಪ್ರೈಸ್. ಸೊ ಈ ತರ ರೆಡ್ ಲೈನ್ ಇದ್ರೆ ಅದು ಆಸ್ಕ್ ಪ್ರೈಸ್. ಸೊ ಈ ತರ ಬ್ಲಾಕ್ ಲೈನ್, ಸೊ ಬ್ಲೂ ಲೈನು ಇರುತ್ತೆ. ಸೊ ಅದನ್ನ ನಾವು ಬಿಡ್ ಪ್ರೈಸ್ ಅಂತ ಕರಿತೀವಿ. ಸೊ ಈ ಎರಡರ ಮಧ್ಯೆ ಇದೆ ನೋಡಿ ಡಿಫರೆನ್ಸು. ಸೊ ಅದನ್ನೇ ನಾವು ಸ್ಪ್ರೆಡ್ ಅಂತ ಅನ್ನೋದು. ಓಕೆನಾ? ಸೊ ಇಲ್ಲಿ 82 ಪಿಪ್ಸ್ ಸ್ಪ್ರೆಡ್ ಇದೆ. ಸೊ ಇಷ್ಟು ದೊಡ್ಡ ಪಿಪ್ಸ್ ಏನಾದ್ರು ಸ್ಪ್ರೆಡ್ ಇದ್ರೆ ಆ ಟೈಮಲ್ಲಿ ನೀವು ಟ್ರೇಡ್‌ನ ಮಾಡಬಾರ್ದು ಮಾರ್ಕೆಟಲ್ಲಿ. ಓಕೆನಾ? ಸೊ ಸೆಕೆಂಡ್ ಎಕ್ಸಾಂಪಲ್ ನೋಡೋದಾದ್ರೆ, ಸೊ ನೋಡಿ ಇಲ್ಲಿ ಮೋಸ್ಟ್ ಆಫ್ ದ ಕಲರ್ ಇದೇ ತರ ಇರುತ್ತೆ. ಬಿಡ್ ಮತ್ತೆ ಆಸ್ಕ್ ಇವೆರಡರ ಮಧ್ಯೆ ಈ ಎರಡ್ರ ಲೈನ್ ಮಧ್ಯೆ ಚಿಕ್ಕ ಗ್ಯಾಪ್ ಇದೆ ನೋಡಿ. ಅದ್ನೇ ನಾವು ಸ್ಪ್ರೆಡ್ ಅಂತ ಕರಿತೀವಿ. ಸೊ ಅಲ್ಲಿ ಬ್ರೋಕರ್ಸ್ ದುಡ್ಡು ಮಾಡ್ತಾರೆ. ಮತ್ತೆ ಆ ಸ್ಪ್ರೆಡ್ ಇಂದಾನೆ ನಿಮ್ದು ಒಬ್ಬೊಬ್ರದ್ದು ಹೇಳ್ತಾರೆ ಗೊತ್ತಾ? ಸ್ಪ್ರೆಡ್ ಇಂದ ಎಸ್-ಎಲ್ ಹೊಡಿತು. ಸೊ ಸ್ಪ್ರೆಡ್ ಇಂದ ನಂದು ಟಿ-ಪಿ ಮಿಸ್ ಆಯ್ತು. ಸೊ ಸ್ಪ್ರೆಡ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟು ಎಸ್-ಎಲ್ ಮತ್ತೆ ಟಿ-ಪಿಗೆ. ಈ ತರ ಮಾರ್ಕೆಟ್ ಇದೆ. ನಿಮ್ ಪೊಸಿಷನ್ ಇಲ್ಲಿ ಲಿಮಿಟ್ ಆರ್ಡರ್ ಇಟ್ಟಿರ್ತೀರಾ. ಇಲ್ಲಿ ಬಂದಾಗ ನಾನು ಬೈ ಮಾಡ್ತೀನಿ ಈ ಲೈನ್ ಹತ್ರ ಅಂತ. ಇಲ್ಲಿ ಬರುತ್ತೆ. ಸೊ ಪೊಸಿಷನ್ ಓಪನ್ ಆಗುತ್ತೆ. ಲಾಸ್ ಇಂದ ಸೊ ನೆಗೆಟಿವ್ $10 ಅಂತ ಅನ್ಕೊಳ್ಳೋಣ. ಸೊ ನೆಗೆಟಿವ್ $10 ಇಂದ ಓಪನ್ ಆಗುತ್ತೆ. ಬಟ್ ಸ್ವಲ್ಪ ಮೇಲೋಗಿದ ತಕ್ಷಣ ಇಲ್ಲಿ $20 ಆಗೋ ಜಾಗಕ್ಕೆ ಇಲ್ಲಿ $10 ಪ್ಲಸ್ ತೋರಿಸುತ್ತೆ. ಇಲ್ಲಿ ಸ್ಪ್ರೆಡ್ ಅನ್ನೋದು ಈ ಒಂದು ಇಷ್ಟು ಜಾಗದಲ್ಲಿ ಕವರ್ ಆಗಿರುತ್ತೆ. ಆಮೇಲೆ ನಿಮ್ಗೆ ಆಕ್ಚುಯಲ್ ಪ್ರಾಫಿಟ್ಸ್ ತೋರ್ಸಕ್ ಸ್ಟಾರ್ಟ್ ಆಗೋದು. ಸ್ಪ್ರೆಡ್ ಅನ್ನೋ ಮೈನಸ್ ಇಂದ ಸ್ಟಾರ್ಟ್ ಆಗೋದಲ್ಲ, ಅದು ಕವರ್ ಆದ್ಮೇಲೆ ನಿಮ್ಗೆ ಆಕ್ಚುಯಲ್ ಪ್ರಾಫಿಟ್ಸ್, ನಿಮಿಗ್ ಬರೋ ಪ್ರಾಫಿಟ್ಸ್‌ನ ಅವ್ರು ತೋರಿಸ್ತಾರೆ ಸ್ಪ್ರೆಡ್ ಕವರ್ ಆದ್ಮೇಲೆ. ನೀವು ಅದೇ ಝೀರೋ ಸ್ಪ್ರೆಡ್ ಅಲ್ಲಿ ಅಕೌಂಟ್ ಓಪನ್ ಮಾಡಿದ್ರೆ, ಸೊ ನೀವು ಸ್ಟಾರ್ಟಿಂಗ್ಗೆ ಇಲ್ಲಿಂದಾನೇ ನಿಮ್ದು ಏನೇ ಒಂದು ಪ್ರಾಫಿಟ್ಸ್ ಇದ್ರು $10 ಇಂದಾನೆ ಸ್ಟಾರ್ಟ್ ಆಗುತ್ತೆ. ಪ್ಲಸ್ ಆರ್ ಮೈನಸ್. ಸೊ ಎಕ್ಸಾಕ್ಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇದು ಸ್ಪ್ರೆಡ್‌ದು ಎಕ್ಸಾಂಪಲ್. ಮತ್ತೆ ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂತ ಅಂದ್ರೆ, ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೂ ಸಿಂಪಲ್ ಆಗಿ ಹೇಳ್ತೀನಿ. ನೀವೊಂದು ಅಂಗಡಿಗೆ ಹೋಗ್ತೀರಾ, ಜ್ಯುವೆಲ್ಲರಿ ಶಾಪಿಗೆ. ಹೋಗ್ಬಿಟ್ಟು ಸಿಲ್ವರ್‌ನ ಬೈ ಮಾಡ್ತೀರಾ. ಎಷ್ಟಕ್ಕೆ? ₹5000 ಇದು ಬಂದ್ಬಿಟ್ಟು ನಿಮ್ದು ಬಿಡ್. ಸೊ ಇನ್ ಕೇಸ್ ಅದೇ ಶಾಪಲ್ಲಿ ನೀವು ಸಿಲ್ವರ್‌ನ ಸೆಲ್ ಮಾಡಿದ್ರೆ ಅದು ಆಸ್ಕು. ಸೊ ಇಲ್ಲಿ ಯಾರು ಬಿಡ್ ಮಾಡ್ತಾ ಇದ್ದಾರೆ, ಯಾರು ಆಸ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಶಾಪ್ ಕೀಪರು. ಸೊ ಅವನು ಬಿಡ್ ಮಾಡ್ತಾನೆ. ಎಷ್ಟಕ್ಕೆ ನಾನು ಮಾರ್ಬೇಕು ಅಂತ ಅಂದ್ಬಿಟ್ಟು. ಆಸ್ಕು ಎಷ್ಟಕ್ಕೆ ಕೇಳ್ಬೇಕು ಅಂತಾನು ಅವನೇ ಡಿಸೈಡ್ ಮಾಡೋದು. ಸೊ ಅವ್ರು ಹೇಳಿದ ರೇಟ್‌ಗೆ ತಾನೇ ನೀವು ಪರ್ಚೇಸ್ ಮತ್ತೆ ಸೆಲ್ ಮಾಡೋದು. ಸೊ ನೀವು ಬೈ ಮಾಡಿರ್ತೀರಾ ₹5000 ಆಯ್ತಾ? ನೀವು ಅದೇ ಸೆಲ್ ಮಾಡಕ್ ಹೋದಾಗ ಅವ್ನು ₹100 ಕಡಿಮೆ ಕೇಳ್ತಾನೆ. ಆಯ್ತಾ? ಏಂತಕ್ಕೆ? ಅವನಿಗೆ ಪ್ರಾಫಿಟ್ ಆಗ್ಬೇಕು ಬ್ರೋಕರ್‌ಗೆ. ಸೊ ಅದಕ್ಕೋಸ್ಕರ ಈ ಡಿಫರೆನ್ಸ್ ಇದೆಯಲ್ಲ, ಇದನ್ನೇ ನಾವು ಸ್ಪ್ರೆಡ್ ಅಂತ ಕರಿತೀವಿ. ಇಲ್ಲಿ ಯಾರು ದುಡ್ಡು ಮಾಡೋದು? ಈ ಎಕ್ಸಾಂಪಲ್ ಅಲ್ಲಿ ಜ್ಯುವೆಲ್ಲರಿ ಶಾಪ್ ಅವ್ನು ದುಡ್ಡು ಮಾಡ್ತಾನೆ. ನೀವು ಅದೇ ಬ್ರೋಕರ್ ಅಲ್ಲಿ ಆ ಸ್ಪ್ರೆಡ್ ಇಂದ ಬ್ರೋಕರ್ ಅವ್ನು ದುಡ್ಡು ಮಾಡ್ತಾನೆ. ಓಕೆನಾ? ವೆನ್ ದೇರ್ ವಿಲ್ ಬಿ ಎ ಲೋ ಸ್ಪ್ರೆಡ್, ಇಟ್ ವಿಲ್ ಬಿ ದ ಬೆಸ್ಟ್ ಟೈಮ್ ಟು ಟ್ರೇಡ್. ಅಂದ್ರೆ ಸ್ಪ್ರೆಡ್ ಯಾವಾಗ ಕಡಿಮೆ ಇರುತ್ತೆ?
ಅವಾಗ ಅದು ಬೆಸ್ಟ್ ಟೈಮ್ ಟು ಟ್ರೇಡ್ ಮತ್ತೆ ತುಂಬಾನೇ ಹೈ ವೊಲಟಿಲಿಟಿ ಇರಲ್ಲ ಆ ಟೈಮಲ್ಲಿ. ಸೊ ಮಾರ್ಕೆಟು ಮೊಮೆಂಟಮ್ ಕೊಡುತ್ತೆ ಬಟ್ ನಿಧಾನ ಕೊಟ್ರುನು ಮೊಮೆಂಟಮ್‌ನ ಕೊಡುತ್ತೆ. ಸೊ ಲೋ ಸ್ಪ್ರೆಡ್ ಇದ್ದಾಗ ಟ್ರೇಡ್ ಮಾಡಿ. ಆಮೇಲೆ ಇಲ್ಲಿ ಸ್ಪ್ರೆಡ್ ಎಲ್ಲೆಲ್ಲಿ ಕಡಿಮೆ ಇರುತ್ತೆ ಅಂದ್ರೆ ಯೂರೋ ಯುಎಸ್‌ಡಿ, ಜಿಬಿಪಿ ಯುಎಸ್‌ಡಿ, ಯುಎಸ್‌ಡಿ ಜೆಪಿವೈ. ಸೊ ಈ ಒಂದು ಮೇಜರ್ ಪೇರ್ಸ್. ಸೊ ಮೇಜರ್ ಪೇರ್ಸ್ ಅಲ್ಲಿ ಈ ಒಂದು 3 ಪೇರ್ಸ್ ಅಲ್ಲಿ ಸ್ಪ್ರೆಡ್ ಅನ್ನೋದು ತುಂಬಾನೇ ಕಡಿಮೆ ಇರುತ್ತೆ. ಎಕ್ಸ್‌ಐ-ಯುಎಸ್‌ಡಿಲಿ ಸ್ವಲ್ಪ ಜಾಸ್ತಿ ಇರುತ್ತೆ ಸ್ಪ್ರೆಡ್ಡು. ಸೊ ನೀವು ನೋಡ್ಕೊಂಡು ಟ್ರೇಡ್ ಮಾಡಿ. ನ್ಯೂಸ್ ಇರೋ ಟೈಮಲ್ಲಂತೂ ಎಕ್ಸ್-ಐ-ಯುಎಸ್‌ಡಿ ತುಂಬಾನೇ ಸ್ಪ್ರೆಡ್ ಇರುತ್ತೆ. ಅದ್ರಿಂದ ನಿಮ್ದು ಸ್ಲಿಪ್ಪೇಜಸ್ ಆಗುತ್ತೆ. ಮತ್ತೆ ಸ್ಪ್ರೆಡ್ಡಿಂದ ನಿಮ್ದು ನೆಗೆಟಿವ್ ಇಂದ ಓಪನ್ ಆಗೋದ್ರಿಂದ ಸೈಕಾಲಜಿ ಸಹ ನಿಮ್ದು ಹಾಳಾಗುತ್ತೆ. ಸೊ ಆ ತರ ವಾಲಟಿಲಿಟಿ ಜಾಸ್ತಿ ಇದ್ದಾಗ ಈ ಒಂದು 3 ಪೇರ್ಸ್ ಅಲ್ಲಿ ಟ್ರೇಡ್ ಮಾಡಿ. ಮತ್ತೆ ಬ್ರೋಕರ್ ಚೂಸ್ ಮಾಡ್ಬೇಕಾದ್ರೆ ಸೊ ಲೆಸ್ ಸ್ಪ್ರೆಡ್ ಇರೋ ಬ್ರೋಕರ್ ಮಾತ್ರ ಚೂಸ್ ಮಾಡಿ. ಸೊ ಬ್ರೋಕರ್‌ರು ಸೊ ಕೆಲವೊಂದು ಬ್ರೋಕರ್‌ಲಿ ಸ್ಪ್ರೆಡ್ಸ್ ಕಡಿಮೆ ಇರುತ್ತೆ. ಕೆಲವೊಂದು ಬ್ರೋಕರ್ಸ್ ಅಲ್ಲಿ ಸ್ಪ್ರೆಡ್ ಜಾಸ್ತಿ ಇರುತ್ತೆ. ಸೊ ನೋಡ್ಕೊಂಡು ಸೊ ಯೂಟ್ಯೂಬಲ್ಲಿ ಸ್ವಲ್ಪ ವಿಡಿಯೋಸ್‌ನ ಚೆಕ್ ಮಾಡಿ ಯಾವ ಬ್ರೋಕರ್ ಬೆಸ್ಟ್ ಅಂತ ಅಂದ್ಬಿಟ್ಟು. ಸೊ ಎಕ್ಸ್‌ನೆಸ್ ಅಂತೂ ಇಲ್ಲ ಇವಾಗ. ಸೊ ಹಂಗಾಗಿ ಯಾವ್ದು ಬೆಸ್ಟ್ ಬ್ರೋಕರ್ ಅಂತ ತುಂಬಾನೇ ನೀಟಾಗಿ ರಿಸರ್ಚ್ ಮಾಡ್ಬಿಟ್ಟು ನೀವು ಯೂಸ್ ಮಾಡಿ ಮತ್ತೆ ಅಕೌಂಟ್‌ನ ಓಪನ್ ಮಾಡಿ. ಸೊ ಇಷ್ಟು ಸ್ಪ್ರೆಡ್ಡಿನ್ ವಿಡಿಯೋಸ್.